Namaskara. The question is very simple. Calculate the power dissipated 10 ohm resistor in a given circuit. Current electricity question. ಇಲ್ಲಿ ನೋಡ್ರಪ್ಪ ನಮಗೆ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಓಕೆ 2 volts and 4 volts ಆರ್ ಕನೆಕ್ಟೆಡ್ ಪ್ಯಾರಲಲ್ ಟು ದ 10 ohms. ಓಕೆ ಇದನ್ನು ಎರಡು ರೀತಿ ಮಾಡ್ಬೋದು, ಕಿರ್ಚಾಫ್ಸ್ ಲಾಸ್ನು ಯೂಸ್ ಮಾಡ್ಬೋದು. ಬಟ್ ಇವೆರಡೂ ಕೂಡ ಹೆಂಗಿದೆ, ನನಗೆ ಇದನ್ನು ನಾನು ರೀಡ್ರಾ ಮಾಡಿದ್ರೆ, ಸರ್ಕ್ಯೂಟ್ನ ರೀಡ್ರಾ ಮಾಡಿದ್ರೆ ಐ ಕ್ಯಾನ್ ರೀಡ್ರಾ ಲೈಕ್ ದಿಸ್. ಓಕೆ ಇದು 10 ohm. ಓಕೆ ಇಲ್ಲಿ ಏನಾಗ್ತದೆ, ಕರೆಂಟ್ ಡ್ಯೂ ಟು ದಿಸ್ I1 ಅಂದ್ಕೊಂಡ್ರೆ, ಕರೆಂಟ್ ಡ್ಯೂ ಟು ದಿಸ್ I2 ಅಂದ್ಕೊಂಡ್ರೆ ಇಲ್ಲಿ ಎಂಟ್ರ್ ಆಗ್ತಾ ಇದೆ. ಸೊ ಇಲ್ಲಿ ಕೂಡ ನಾನು ಏನು ಮಾಡ್ಬೋದು, ಇದನ್ನು ಹಿಂಗೆ ಬರೀಬಹುದು, ಕರೆಕ್ಟಾ? ಸೊ ದಟ್ ನನಗೆ ಇಲ್ಲಿಂದ ಎಂಟ್ರ್ ಆಗ್ತಿರೋ ಕರೆಂಟು ಇಲ್ಲಿಂದ ಇದು 2 volts 1 ohm ಆ್ಯಂಡ್ ಇದು ಬಂದ್ಬಿಟ್ಟು 4 volts 2 ohm ಹಿಂಗೂ ಬರೀಬೋದು ಈ ಸರ್ಕ್ಯೂಟ್. ಅಂದರೆ ಇವೆರಡು ಪ್ಯಾರಲಲ್ ಇದೆ. ಅವ್ರು ನಮ್ಮನ್ನು ಏನು ಕೇಳ್ತಿದ್ದಾರೆ, ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ದ ಪವರ್ ಡಿಸಿಪೇಟೆಡ್. Power dissipation is given by V into I, or I can also write it as I square into R. Okay, this is the formula for power dissipation. So ನನಗೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ನನಗೆ ಫಸ್ಟ್ ಐ ಬೇಕು. ಐ ಅಕ್ರಾಸ್ ಏನು ಬೇಕು, 10 ohm ಬೇಕು. ಸೊ ಇದು ಕಿರ್ಚಾಫ್ಸ್ ರೂಲ್ ಆದರೂ ಯೂಸ್ ಮಾಡ್ಬೋದು, ಬಟ್ ಭಾಳ ಸಿಂಪಲಾಗಿ ಮಾಡ್ಬೋದು. ಭಾಳ ಸಿಂಪಲಾಗಿ ಹೇಗೆ ಸರ್ ಮಾಡ್ತೀರಾ, ಫಸ್ಟು ನನಗೆ ಐ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಐ ಫಾರ್ಮುಲಾ ಏನು, E divided by R plus R. ಇದು ಐ ಫಾರ್ಮುಲಾ. ಸೊ ಇದು ಐ ಫಾರ್ಮ್. ಈಗ ಈ ಐ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನನಗೆ ಇನ್ನೊಂದೇನು ಬೇಕು, ಇ ಇಕ್ವಲೆಂಟ್ ಬೇಕು. ಯಾಕೆಂದರೆ ಎರಡಿದೆ, E1 R2 ಪ್ಲಸ್ E2 R1 ಡಿವೈಡೆಡ್ ಬೈ R1 ಪ್ಲಸ್ R2. ಓಕೆ, ದೇರ್ ಫೋರ್ ಇದು ಇ ಇಕ್ವಲೆಂಟ್. ಸೊ ಇ ಇಕ್ವಲೆಂಟ್ ಏನಾಗುತ್ತೆ ಸರ್, ಇ ಇಕ್ವಲೆಂಟ್ ಬಂದು ಓಕೆ ಏನಾಗತ್ತಪ್ಪ, E1 ಎಷ್ಟು ಕೊಟ್ಟಿದ್ದಾರೆ ನಮಗೆ 2 ಇಂಟು R2 ಎಷ್ಟು ಕೊಟ್ಟಿದ್ದಾರೆ 2 ಇಂಟು ಪ್ಲಸ್ R1 ಎಷ್ಟು E2 ಎಷ್ಟು ಕೊಟ್ಟಿದ್ದಾರೆ ನಮಗೆ 4 ಇಂಟು 1 ಡಿವೈಡೆಡ್ ಬೈ 2 ಪ್ಲಸ್ 1, ದಟ್ ಈಸ್ ನಥಿಂಗ್ ಬಟ್ 8/3 volts. Similarly we have to do it for resistance. ಓಕೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಈಕ್ವಲೆಂಟ್ ಏನಾಗುತ್ತೆ, R1 R2, ಯಾಕಂದ್ರೆ ಪ್ಯಾರಲಲ್ ಕಾಂಬಿನೇಷನ್, R1 ಪ್ಲಸ್ R2. ಸೊ ದಟ್ ಈಸ್ ಈಕ್ವಲ್ ಟು R1 R2 ಏನಾಗತ್ತಪ್ಪ 2 ಇಂಟು 1 2 ಡಿವೈಡೆಡ್ ಬೈ 3 ohm ಇಷ್ಟು ಬಂತು. ಸೊ ಈಗ ನನಗೇನು ಬೇಕು, ಐ ಬೇಕು. ಐ ಫಾರ್ಮುಲಾ ಆಲ್ರೆಡಿ ನಾವು ಮಾತಾಡಿದ್ದೀವಿ. ವಾಟ್ ಈಸ್ ಐ, ಬ್ರಾಂಚ್ ಕರೆಂಟ್ ಫಾರ್ಮುಲಾ, ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ದೇರ್ಫೋರ್ ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಅಂತ ನಾನು ತಗೊಂಡಾಗ ನನಗೆ ಈ ವ್ಯಾಲ್ಯೂ ಏನಿದೆ, 8/3 ಇದೆ, ಡಿವೈಡೆಡ್ ಬೈ ಆರ್ ಈಸ್ 10 ಪ್ಲಸ್ 2/3. ಸೊ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ 8 ಡಿವೈಡೆಡ್ ಬೈ 3 32 ಕರೆಕ್ಟಾ, ಡಿವೈಡೆಡ್ ಬೈ 3 gets cancelled. 8 1s are 8 4s are 1/4 amps. ಆಮೇಲೆ ಪವರ್ ಗೊತ್ತದ, ಪವರ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್. ಐ ಸ್ಕ್ವೇರ್ ಇಂಟು ಆರ್ ಮಾಡಿದಾಗ ಪವರ್ ವಿಲ್ ಬಿ, ಐ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗ್ತದೆ 1/4 ಹೋಲ್ ಸ್ಕ್ವೇರ್ ಇಂಟು 10, ದಟ್ ಈಸ್ ಈಕ್ವಲ್ ಟು 10/16, ದಟ್ ಈಸ್ 5/8, ದಟ್ ಈಸ್ ನಥಿಂಗ್ ಬಟ್ 0.625 watts. Therefore power P is equal to 0.625 watts. So this is our final answer. Okay, so ಪವರ್ ಕೇಳಿದ್ದಾರೆ, ಪವರ್ನ ಕ್ಯಾಲ್ಕುಲೇಟ್. ಇದನ್ನೇ ನಾವು ಬೇಕಾದರೆ KVL ಆ್ಯಂಡ್ KCL ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. KVL ಇಸ್ ಬೇಸಿಕ್ ಆಗಿ ಯೂಸ್ ಮಾಡ್ಕೊಂಡು I1 I2 ಕ್ಯಾಲ್ಕುಲೇಟ್ ಮಾಡ್ಬೋದು. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಥ್ಯಾಂಕ್ ಯು.